2025ಗೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಇವತ್ತು. ವೆರಿ ನೈಸ್, ವೆರಿ ನೈಸ್. ಕತ್ತಲಾಗಿರುವ ಯಾವ್ದೇ ಜೀವನದಲ್ಲಾದ್ರೂ ಬೆಳಕು ತರುವ ಪ್ರತಿಭೆ ಅದು ನಮ್ಮ ಸಾವ್ಕಾರ್ ಮಂದಿ. ನಾವು ಸ್ಪೆಷಲ್ ಆಗಿ ಕೇಕ್ ಇಡೋಕೊಂದು ಅರೇಂಜ್ ಮಾಡಿದ್ವಿ. ಅದು ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿರಲ್ಲ, ನಾವು ಮಾಡ್ತಿದ್ವಿ. ನೋಡಿ ಗೈಸ್, ಇವತ್ತು ನಮ್ಮ ಹಾಸ್ಟೆಲಲ್ಲಿ ಜೋರಾಗಿ ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂತ ಹೋಗಿ ಸಾಗರ್ ಬೇಕೌಸಿಗೆ ಕೇಕ್ ತರಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಹೊತ್ತು ಕಾದಿದ್ದೀವಿ. ಅಲ್ಲಿ ನೋಡೆಲ್ಲ ಐಟಮ್ಸ್ ಎಲ್ಲ ಬೇಕು ಅನಿಸಿತ್ತು, ಅದು ಸುಮ್ಮನೆ ಕುತ್ಕೊಂಡಿದ್ವಿ. ಕಮ್ಮಿ ಮಾಡ್ಕೊಳ್ಳಿ ಅಂದ್ವಿ, ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಅಣ್ಣ. ನಾವು ತುಂಬ ದೊಡ್ಡ ಲಾಗರು ಅಂತ ನೆಕ್ಸ್ಟ್ ರಾತ್ರಿ ಜೋರ್ ಪಾರ್ಟಿ ಇದೆ. ನೆಕ್ಸ್ಟ್ ರಾತ್ರಿ ಸಿಗೋಣ. ಜಸ್ಟ್ ಹ್ಯಾವ್ ಅ ಬ್ಲಾಸ್ಟ್. ಈ ವ್ಲಾಗ್ನ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾರೆ. ಬಾಯ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಂದರೆ, ಮ್ಯಾಮು ಕೇಕ್ ತರಲಿಕ್ಕೆ ದುಡ್ಡು ಕೊಟ್ಟಿದ್ರು. ಸೊ ನನಗೆ ಎಕ್ಸಾಮ್ ಅಂತೇಳಿ ನಾನು ಹೋಗಲಿಲ್ಲ. ಅದಕ್ಕೆ ನನ್ನ ಸ್ಫೂರ್ತಿ ಮತ್ತು ಸೌಮ್ಯ ಅಂತ ಹೋಗಿದ್ರು, ನನ್ನ ಫ್ರೆಂಡ್ಸು. ಸೊ ಅವ್ರ ಹತ್ರ ನಾನು ಹೇಳಿದ್ದೆ, ಈ ವರ್ಷದ ಎಂಡು ಲಾಗ್ ಮಾಡೋಣ, ನೀವು ಕೇಕ್ ತರೋದು ಎಲ್ಲ ಅಲ್ಲಿಗೆ ಹೋಗೋದು ಎಲ್ಲ ಲಾಗ್ ಮಾಡ್ಕೊಬನ್ನಿ, ಉಳಿದಿದ್ದು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅವ್ರು ಲಾಗ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಉಳಿದಿದ್ದು ಲಾಗು ನಾನು ಮಾಡೋದು ಏನಂದರೆ, ಈ ವರ್ಷ ಯಾರ್ಯಾರಿಗೆ ಏನೇನು ಕಳ್ಕೊಂಡ್ರು ಏನೇನು ಪಡ್ಕೊಂಡ್ರು, ನಮ್ಮ ಆಂಟಿರ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವೋ ಅದೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರಿ. ಫಸ್ಟ್ ಆಫ್ ಆಲ್ ನನ್ನ ಅಪ್ಪಾಜಿ ಅಮ್ಮಂಗೆ ಫಸ್ಟ್ ಇಲ್ಲಿಂದಾನೇ, ಯಾಕಂದರೆ ನಾನು ಏನೇ ಅಂದ್ಕೊಂಡ್ರು ಅವ್ರಿಗೆ ಗೊತ್ತಾಗತ್ತೆ. ಸೊ ಅಪ್ಪಾಜಿ ಅಮ್ಮಂಗೆ ಫಸ್ಟ್ ಹ್ಯಾಪಿ ನ್ಯೂ ಇಯರ್ ಅಪ್ಪಾಜಿ ಅಮ್ಮ. ಸೊ ಇಲ್ಲಿಂದಾನೆ, ಯಾಕಂದರೆ ನನಗೆ ಎಕ್ಸಾಮ್ಸ್ ಇರೋದ್ರಿಂದ ನಾನು ಮನೆಗೆ ಹೋಗಿಲ್ಲ. ಮತ್ತು ನನ್ನ ತಂಗಿ ಕುಳ್ಳಿಗೆ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಲೈಫಲ್ಲಿ ತುಂಬ ಚೆನ್ನಾಗಿರಿ, ನಗ್ತಾ ಇರಿ, ಯಾವಾಗಲೂ ನಗಿಸ್ತಾ ಇರಿ. ಸೊ ಏನು ಮಾಡೋಕ್ಕಾಗಿರಲಿಲ್ಲ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಈ ವರ್ಷದಲ್ಲಿ ಯಾವ ಕೈ ಘಟನೆ ಆಗಿತ್ತು ಅಥವಾ ಸಿಹಿದೇನಾಗಿತ್ತು ಅದೆಲ್ಲನೂ ಇನ್ಸ್ಪೈರ್ ಆಗಿ ತೊಗೊಂಡು ನೆಕ್ಸ್ಟ್ ಇಯರ್ ಇನ್ಕ್ಲೂಡಿಂಗ್ ನಾನು ತೊಗೊತೀನಿ. ಸೊ ಈಗ ಆಂಟಿಗೆ ಮಾತಾಡ್ಸೋಕೆ ಹೋಗ್ತೀನಿ ನಾನು. ಆ್ಯಕ್ಚುಲಿ ಆಂಟಿಗೆ ಮಾತಾಡಿಸಿ ದೀಪ ಎಲ್ಲ ಹಚ್ಚಿ, ನನ್ನ ಡೈಲಿ ರೊಟೀನು ದೀಪ ಹಚ್ಚೋದು ಸಮಯ, ಅಲ್ಲಿ ದೀಪ ಹಚ್ಚಿ ಆಂಟಿರ್ನೆಲ್ಲ ಮಾತಾಡಿಸಿ ಅವರಿಗೆಲ್ಲ ಹೇಗೆಲ್ಲ ಅನಿಸ್ತು ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಇದ್ದೀನಿ, ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಆದಮೇಲೆ ಓದ್ಕೊಳ್ಳೋದಿದೆ, ಎಕ್ಸಾಮ್ಗೆ ಓದ್ಕೊಬೇಕು. ಇವಾಗ ಸ್ನಾನ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ನನಗೂ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು. ನೋಡಿ ನನ್ನ ಫೇವ್ರೆಟ್ಸ್, ಇಲ್ಲೇನೋ ದೇವ್ರ ಪೂಜೆ, ದೇವ್ರ ದೀಪ ಹಚ್ಚಿದ ತಕ್ಷಣ ಏನೋ ಒಂಥರ ನನಗೆ ಫುಲ್ ಹ್ಯಾಪಿ. ಇವಾಗ ಆಂಟಿರ್ ಮಾತಾಡಿಸ್ತೀನಿ, ನೋಡೋಣ ಅವರೆಲ್ಲ ಏನು ಕಳ್ಕೊಂಡ್ರು ಅಥವಾ ಏನು ಪಡ್ಕೊಂಡ್ರು ನೋಡೋಣ. ಹೌ ಆರ್ ಯು? ಏನು ಅನಿಸ್ತಾ ಇದೆ ನಿಮಗೆ ಈ ವರ್ಷದ ಎಂಡು, ಇಯರ್ ಎಂಡು ಏನು ಅನಿಸ್ತಾ ಇದೆ? ಯಾಕೆ ಈ ವರ್ಷ ಏನು ಪಡ್ಕೊಂಡ್ರಿ, ಏನು ಕಳ್ಕೊಂಡ್ರಿ? ಏನು ನನ್ನನ್ನಂತ ಹೇಳ್ಬೇಕು ನೀವು. ಅಯ್ಯೋ ಥ್ಯಾಂಕ್ ಯು ಅಕ್ಕಮ್ಮ, ಥ್ಯಾಂಕ್ ಯು. ಅದು ನೆಕ್ಸ್ಟ್ ವರ್ಷ ಹಂಗಾರೆ ಅದನ್ನ ಕಳ್ಕೊಂಡ್ರಿ ಅಂತ ದುಃಖದಲ್ಲಿ ಹೇಳ್ತೀರಾ. ಈ ವರ್ಷ ಹಂಗಾರೆ ಪಡ್ಕೊಂಡಿದ್ದು ಖುಷಿ ನನ್ನ. ಥ್ಯಾಂಕ್ ಯು ಅಕ್ಕಮ್ಮ. ಓಕೆ, ಇಂಥ ಅಕ್ಕಮ್ಮನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನಾನು. ಆದರೂ ಕಣ್ಣಲ್ಲಿ ನೀರೇನು ಬಂದಿಲ್ಲ, ಒಳಗಿಂದ ಹೇಳಿದ್ರೋ ಬಾಯಲ್ಲಿ ಹೇಳಿದ್ರೋ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಅಕ್ಕಮ್ಮ. ಈ ಪ್ರೀತಿನ ಬೆಲೆ ಹೇಗೆ ಕಟ್ಟಲಿ ನಾನು? ಓಕೆ, ನಿಮಗೆ ಮುಂದಿನ ವರ್ಷ ನಾಳೆ ಬಿಂದಾಸಾಗಿರಲಿ. ನಿಮ್ಮ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ರಿ ಎಲ್ಲ ಈಡೇರಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊತೀನಿ. ಒನ್ಸ್ ಅಗೇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಯಾಕಂದರೆ ತುಂಬ ಮಕ್ಕಳು ಹೊಟ್ಟೆ ತುಂಬಿಸಿದ್ದೀರಾ, ಊಟ ಹಾಕಿ ಯಾವಾಗಲೂ ಅಷ್ಟು ರುಚಿಯಾಗಿ ಮಾಡಿದ್ದಾರೆ. ಆ ಪುಣ್ಯ ನಿಮಗೆ ಕಾಯುತ್ತೆ. ಹೌದಾ? ನಮ್ಮ ಸೊಕ್ಕು ಆಂಟಿ ನೋಡಿ, ಆ್ಯಕ್ಚುಲಿ ಏನು ಗೊತ್ತಾ, ನನಗೆಲ್ಲರೂ ಜಾಬ್ ಸಿಕ್ಕಿಲ್ಲ ಅಂದರೆ ಸೊಕ್ಕು ಆಂಟಿಗೆ ಹೇಳಿದ್ದೀನಿ ಕ್ಯಾಟ್ರಿಂಗ್ ಸರ್ವಿಸ್ ಮಾಡೋಣ ಬನ್ನಿ ಅಂತೇಳಿ. ಅಷ್ಟು ಮಸ್ತಾಗಿ ಅಡುಗೆ ಮಾಡ್ತಾರೆ ನಿಜವಾಗ್ಲೂ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆಗೆ ನಾನಂತೂ ಫುಲ್ ಫಿದಾ. ಮಾಡೋಣ ಅಲ್ಲ, ಸಿಗತ್ತೆ.
ಸಿಗತ್ತೆ ಮಕ್ಕಳ ಆಶೀರ್ವಾದ ಅಲ್ಲ, ಖಂಡಿತ ಅಷ್ಟೇ ಅಷ್ಟೇ. ಇಷ್ಟು ಒಳ್ಳೆ ಅಷ್ಟೇ ನೋಡಿ, ಎಷ್ಟು ಒಳ್ಳೆ ಗುಣ ನಮಗೋಸ್ಕರ. ಆ್ಯಕ್ಚುಲಿ ಏನಂದರೆ ನಮ್ಮ ಹಾಸ್ಟೆಲ್ ಆಂಟಿರು ಎಲ್ಲರೂ ಅಷ್ಟೇ, ಚೈತ್ರ ಆಂಟಿ ಅಂತ ಎಲ್ಲ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ನಿಜವಾಗ್ಲೂ ಅವರು ಸ್ವಂತ ಮಕ್ಳಿಗಿಂತನೂ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಊಟ ಅಂತೂ ಕೇಳಲೇಬೇಡಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಊಟ ತಿಂಡಿ. ಸರಿ, ನಮ್ಮ ಸುಕ್ಕು ಆಂಟಿನ ಕೇಳೋಣ. ಇವಾಗ ಏನು ಈ ವರ್ಷದಲ್ಲಿ ಏನು ಪಡ್ಕೊಂಡ್ರಿ, ಏನು ಕಳ್ಕೊಂಡ್ರಿ? ಇನ್ಮುಂದೆ ಏನಾದರೂ ಪಡ್ಕೋಬೋದೋ ಏನೋ, ಇಷ್ಟೊಳಗೆ ಏನು ಪಡ್ಕೊಂಡಿಲ್ಲ. ಹಳೆ ವರ್ಷ ಅಲ್ಲ, ಏನೂ ಆಗಿಲ್ಲ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ಲ, ಹಾಂ, ಅವಾಗ ಏನಾದರೂ ಪಡ್ಕೋಬೋದೋ ಏನೋ. ಏನು ಕಳ್ಕೊಂಡ್ರಿ 2025 ಈ ವರ್ಷ? ಇದು ಕಳ್ಕೊಂಡವಲ್ಲ, ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಓಕೆ, ಆ ಕಳ್ಕೊಂಡಿರೋದು ಮತ್ತೆ ಮುಂದಿನ ವರ್ಷ ನಿಮ್ಗೆ ಬರದೇ ಇರಲಿ. ನೀವು ಪಡ್ಕೋಬೇಕನ್ನೋದನ್ನ ಖಂಡಿತ ಪಡ್ಕೊಳ್ಳಿ. ದೇವ್ರ ಆಶೀರ್ವಾದ. ಒಂದು ಆಶೀರ್ವಾದ, ದೇವ್ರ ಆಶೀರ್ವಾದ ನಮಗೆ ಅಷ್ಟೇ. ಅಲ್ಲ, ಏನೋ ಗುಣಕ್ಕೆ ನಮ್ಗೆ ಯಾವತ್ತೂ ಅದೆಲ್ಲ ನಮ್ಮ ಕೈಯು ಬಾಯಿ ಅವರಿಂದ ನಮಗೊಂದು ಸ್ವಲ್ಪ ಹೌದಾ? ಗುಣ ಇರೋದು. ಹೌದು ಮ್ಯಾಮು. ಓಕೆ, ಇವತ್ತು ಅಷ್ಟೇ ಕೇಕ್ ತಂದು ಕೊಟ್ಟಿದ್ದಾರೆ ನಮಗೆ, ಆಚರಣೆ ಮಾಡಲಿ ಮಕ್ಕಳು ಎಲ್ಲ ಅಂತೇಳಿ. ಹೌದು, ಕೇಕ್ ಕಟ್ ಮಾಡೋಣ 10 ಗಂಟೆಗೆ. ಬಟ್ ನಾವು ಮ್ಯಾಮ್ಗೆ ಬರ್ತಡೇ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಅವ್ರು ಬರಲ್ಲ ಅಂದರು. ಅವ್ರಿಗೇನೋ ಮೀಟಿಂಗ್ ಇದೆಯಂತೆ. ಹ್ಯಾಪಿ ನ್ಯೂ ಇಯರ್ಸ್ ಹೇಳಿ, ಯಾ ವಿಡಿಯೋ ಕಾಲ್ ಮಾಡಿ ಮಾಡೋಣ. ಮಾಡಿ ಮ್ಯಾಮ್ ಮೀಟಿಂಗ್ ಹೋಗ್ಬೇಕಂತ. ಹಾಂ, ಒನ್ಸ್ ಅಗೇನ್ ಸಕ್ಕು ಆಂಟಿ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆ ಏನೇನು ಅಂದ್ಕೊಂಡಿದ್ರಿ ಎಲ್ಲ ಆಗಲಿ. ಹಾಗೆ ನನಗೂ ಒಂದು ಬ್ಲೆಸ್ ಮಾಡಿ. ಅಲ್ಲ, ನಂಗೆ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಮತ್ತೆ ಭೇಟಿ ಆಗೋಣ 10 ಗಂಟೆಗೆ. ಇವಾಗ ಏನು ಸಾರು ಮಾಡ್ತಿದ್ದೀರಾ? ತಿಳಿಸಾರು, ಪಲ್ಯ, ಚಪಾತಿ, ಮೊಟ್ಟೆ. ಓಕೆ, ನಿನ್ನೆ ಚಿಕನ್ ಡ್ರೈ ಮತ್ತು ಗೀ ರೈಸ್ ಮಾಡಿಸಿದ್ವಿ. ಇಲ್ಲ, ಗೀ ರೈಸು. ಓಕೆ, ಥ್ಯಾಂಕ್ ಯು. ಕಡಿಮೆ ಮಕ್ಕಳಿಗೆ ಜಾಸ್ತಿ ಆಗಲ್ಲ. ಓಕೆ, ಸರಿ. ಓಕೆ, ಥ್ಯಾಂಕ್ ಯು. ನಿಮಗೆಲ್ಲ ಈ ವರ್ಷ ಮುಂದಿನ ವರ್ಷ ಎಲ್ಲರೂ ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ. ಎಲ್ಲ ಏನೇನು ಅಂದ್ಕೊಂಡಿದ್ರಿ ಎಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತಾ. ಸರಿ, ಬಾಯ್. 10 ಗಂಟೆಗೆ ಸಿಗ್ತೀನಿ. ಬಾಯ್ 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 ಬಾಯ್. ಏನು ದೇವ್ರ ದೀಪ ಹತ್ತೆ ಈಗ ಆಯಿತು. ಆಂಟಿರು ಮಾತಾಡಿಸ್ತಾ ಈಗ ಸ್ಫೂರ್ತಿನ ಕೇಳ್ತೀನಿ. ಯಾಕಂದರೆ ಸ್ಫೂರ್ತಿ ಎಲ್ಲರ ಜೊತೆ ಇದ್ದಾಗ ಮಾತಾಡಲ್ಲ. ಅವಳು ಏನು ಪಡ್ಕೊಂಡ್ಲು, ಏನು ಕಳ್ಕೊಂಡ್ಲು. ಯಾಕಂದರೆ ನಾನು ಆ್ಯಕ್ಚುಲಿ ಅಲ್ಲಿ ಪ್ರೋಗ್ರಾಮ್ ಅಲ್ಲ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಜನ ಕೇಳಬೇಕು ಅಂದ್ಕೊಂಡಿದ್ದೀನಿ. ಯಾರ್ಯಾರು ಹೇಳ್ತಾರೋ ಗೊತ್ತಿಲ್ಲ. ಸ್ಫೂರ್ತಿ ಅಂತೂ ಎಲ್ಲರೂ ಇರ್ಬೇಕಾದ್ರೆ ಹೇಳಲ್ಲ. ಸೊ ಅದಕ್ಕೆ ನಾನೇ ಹೋಗಿ ಕೇಳ್ತೀನಿ ಅವಳನ್ನ. ಇವಾಗ ಕೇಕು ಹಂಗೆ ತೋರಿಸ್ತೀನಿ. ಸ್ಫೂರ್ತಿಯವರೇ ತೋರಿಸ್ಬಾರ್ದು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಚೆನ್ನಾಗಿದೆಯಾ? 10 ಗಂಟೆದು ಆಯಿತು ಟೈಮು. ಎಲ್ಲರೂ ಬಂದಿದ್ದಾರೆ. ಸ್ಫೂರ್ತಿ ನೋಡಿ ಇನ್ಸಲ್ಟ್ ಮಾಡಿಬಿಟ್ರು ನನಗೆ. ಅವಳೆ ಕ್ಯಾಮ್ರಾದ ಮುಂದೆನೇ ಬರಲ್ಲ. ಚೆನ್ನಾಗಿದ್ದವ್ರ ಪ್ರಾಬ್ಲಮ್ಮೇ ಇದು. ಹಾಗಂತ ನಾನು ಚೆನ್ನಾಗಿಲ್ಲ ಅಂತಲ್ಲ, ನಾನು ಚೆನ್ನಾಗಿದ್ದೀನಿ. ಸೋಮು ಹಾಯ್. ಫುಲ್ಲು ಇದು ಮಾಡ್ತಿದ್ದಾರೆ. ಇನ್ನೊಬ್ಬರು ನನ್ನ ಫ್ರೆಂಡ್ ದೋಸ್ತ್ ತೋರಿಸ್ತೀನಿ ತಡೀರಿ. ಎಕ್ಸ್ಟ್ರಾಡಿನರಿ. ಅವಳು ಹೋಗ್ತಾ ಇದ್ದಾಳೆ. ಯಾರು ಕ್ಯಾಮ್ರಾ ಮುಂದೆನೇ ಬರ್ತಾ ಇಲ್ಲ, ಅದು ಪ್ರಾಬ್ಲಮ್ಮು. ಅವರು ನನ್ನ ಫ್ರೆಂಡ್ಸು. ಹಾಯ್ ಮಾಡ್ರೋ. ಹಾಂ, ಓಕೆ. ತೆರೆ ಹಿಂದಿನ ಪ್ರತಿಭೆ ನನ್ನ ಫ್ರೆಂಡು. ಅವಳ ಬರ್ತಡೆಗೆ ಕೇಕ್ ಕೊಟ್ಟಿದ್ಲು ನಮಗೆ, ಫ್ರೆಂಡ್ ಬರ್ತಡೆಗೆ. ಅದಕ್ಕೆ ಇವತ್ತು ನಾನು ಕೇಕ್ ಕೊಡ್ತೀನಿ ಅಲ್ಲೇನೋ. ಏನಾದ್ರು ಹೇಳು, ವ್ಲಾಗ್ ಬಗ್ಗೆ ಏನು ಬಗ್ಗೆ ಹೇಳು. ಇವತ್ತಿನ ಸೆಲೆಬ್ರೇಷನ್ ಬಗ್ಗೆ ಏನು ಅನಿಸ್ತಿದೆ? ಇವತ್ತು ಯಾವಾರ ಅಂತನೂ ಗೊತ್ತಾ? ಯಾವ ದಿನ ಅಂತನೂ ಗೊತ್ತಾ? ಗೊತ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡೀರಿ. ನಿಮ್ಗೆ ಯಾವಾಗಲೂ ಒಂದೇ ಡೇ. ಓಕೆ, ಸೊ ಎಲ್ಲರೂ ಬಂದಾರೆ ಆಲ್ಮೋಸ್ಟ್. ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಸತಿ ನಾವು ಸ್ಪೆಷಲಾಗಿ ಕೇಕ್ ಇಡೋಕ್ಕೊಂದು ಅರೇಂಜ್ ಮಾಡಿದ್ವಿ. ಅದು ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿರಲ್ಲ, ನಾವು ಮಾಡ್ತಿದ್ವಿ. ಅದನ್ನು ತೋರಿಸ್ತೀವಿ, ಸರ್ಪ್ರೈಸಾಗಿ ತೋರಿಸ್ತೀವಿ. ಎಲ್ಲ ದಂಗಾಗ್ಬಿಡ್ಬೇಕು ಹಂಗೆ. ಕಮ್ ಫುಲ್ ದಂಗಾಗ್ಬಿಡ್ತಾರೆ ಬಂದು ನೋಡಿದ್ರೆ. ಸೋಮು ಹೇಳ್ತಾಳೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ವರ್ಡ್ಸೇ ಸಿಗ್ತಾ ಇಲ್ಲ. ಆ ಥರ ಸ್ಯಾರಿ ಎಲ್ಲಿ ಉಟ್ಕೊಂಡಿದ್ದೀರಾ? ಸ್ಯಾರಿ ಉಟ್ಕೊಡಲ್ಲ. ಸ್ಯಾರಿ ಬೇಡ, ಅಡ್ಡಿಲ್ಲ. ನೀವು ಬರೋದೇ ದೊಡ್ಡ ಖುಷಿ ನಮಗೆ.
ನಿಮ್ಮ ಹತ್ರನೇ ಕಟ್ ಮಾಡಿಸ್ಬೇಕಂತ ಇದೀವಿ, ನಾವು ಕಟ್ಟೆ ಮಾಡಲ್ಲ ಹಂಗಿದ್ರೆ. ಅಕ್ಕಮ್ಮ ಬರ್ರಿ, ಏನಾಗಲ್ಲ ಬನ್ರಿ. ನಮ್ದು ಅಷ್ಟರಲ್ಲಿ ಆ್ಯಕ್ಚುಲಿ ಟೇಬಲ್ ಇದೆ, ಬಟ್ ನಾವೇ ಟೇಬಲ್ ಎತ್ಕೊಂಡು ಹೋಗಕ್ಕೆ ವಜಾ ಅಂತ ಹೇಳಿ ಇದನ್ನು ತೊಗೊಂಡು ಹೋಗ್ತೀವಿ. ಹಾಂ ಸರಿ ನೋಡಿ, ಇದೇ ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್, ಯಾರೂ ಮಾಡಿರಲ್ಲ ಅಂತ ಡೆಕೋರೇಷನ್ ಮಾಡ್ತೀವಿ ನೋಡಿ. ಸೊ ನೋಡಿ ಸೈಡೆಲ್ಲ ಹೆಂಗೆ ಗೊತ್ತಾ, ಬೀಗ್ರೂಟಕ್ಕೆ ಕುರಿ ಮಾಡೋಕ್ಕೆ ಹಿಂಗೆ ಹೊತ್ಕೊಂಡು ಹೋಗ್ತಾರೆ. ನಾವು ಅಣ್ಣಾರ್ಜುನ್ ಕೇಕ್ ಕಟ್ ಮಾಡಲಿಕ್ಕೆ ಫಾರ್ ದಿ ಫಸ್ಟ್ ಟೈಮ್ ವರ್ಲ್ಡಲ್ಲಿ ಇದು. ಬಟ್ ಎಷ್ಟು ಚೆನ್ನಾಗಾಗುತ್ತೆ ಏನೋ ಗೊತ್ತಿಲ್ಲ, ಒಟ್ಟು ತೊಗೊಂಡೋಗ್ತಿದ್ವಿ. ಟೇಬಲ್ ಇತ್ತು ಆ್ಯಕ್ಚುಲಿ, ಆದರೆ ನಮಗೆ ಅದು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ ಅಂತ ಇದು ತೊಗೊಂಡೋಗ್ತಿದ್ವಿ ನೋಡಿ. ಫ್ರೆಂಡ್ಸ್, ಡೆಡಿಕೇಟ್ ಅಂದರೆ ಡೆಡಿಕೇಶನ್ ನೋಡಿ. ಹಾಸ್ಟೆಲ್ ಇದ್ದಾಗ ಏನೇನೆಲ್ಲ ತ್ಯಾಗ ಮಾಡೋದು, ತ್ಯಾಗ ಮಾಡಿದ್ರು ಒಂದು ಖುಷಿಗೆ, ಕ್ರಿಸ್ಮಸ್ ಟ್ರೀ ಥರ ಆಗಲ್ಲ ಇದೊಂಥರ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನಾದರೂ ಟೇಬಲ್ ಏನೋ ಅವಶ್ಯಕತೆ ಇತ್ತು ಅಂದರೆ ಈ ಥರ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಪಾತ್ರೆಗಳು ಜಾಸ್ತಿ ಇದ್ರೆ ಈ ಥರ ಮಾಡ್ಕೊಬೋದು. ಆ್ಯಕ್ಚುಲಿ ಟೇಬಲ್ ಇದ್ದರೂ ಮಸ್ತ್ ಕಾಣಿಸ್ತದೆ. ಕಷ್ಟಪಟ್ಟು ಇದು ಮಾಡ್ತಿದ್ರೆ, ಇಷ್ಟಪಟ್ಟು ಮೊಬೈಲ್ ಇಡ್ತಿದ್ರೆ, ಸಾಕರ್ ಮಂದಿ ಮೊಬೈಲಲ್ಲಿ ಹಾಳಾಗತ್ತೆ ಅಂತ ಇಡ್ತಾ ಇಲ್ಲ. ಕೇಕ್ ತಿನ್ನಕ್ಕೆ ಮಾತ್ರ ಬರ್ತಾಳೆ. ಗೈಸ್, ವಿವೋ T2 Pro 5G 26,000 ಮೊಬೈಲ್. ನಾವೆಲ್ಲ ಏನು 1,000 ಮೊಬೈಲ್ ಇದೆಲ್ಲ ಬೇಡ, ನೀವು ಇಡು. ಕೇಕ್ ಮಾತ್ರ ಮತ್ತು ಒಂದು ಪೀಸ್ ಎಕ್ಸ್ಟ್ರಾ ಕೊಡ್ಬೇಕಂತ ಅವಳಿಗೆ. 8ನೇ ರೂಮವರು ಅಂದ್ರೆ ನಮ್ಮ ಹಾಸ್ಟೆಲ್ ಫೇಮಸ್. ಏನಕ್ಕೆ ಗೊತ್ತಾ, ಕೆಲಸ ಮಾಡಲ್ಲ, ಆಮೇಲೆ ಏನಕ್ಕೂ ಬರಲ್ಲ. ಕಾಲಿಡಾರ್ ನಾನೇ ಕ್ಲೀನ್ ಮಾಡಿದ್ದೀನಿ, ನೋಡಿದ್ದೀನಿ. ಅಲ್ಲಿ ತೋರಿಸ್ಬೇಕಾ? ಸರಿ, ಈಗ ಇಟ್ಲು ಲಾಗ್ ಮಾಡ್ತೀನಿ, ಏನು ಒಳ್ಳೊಳ್ಳೆ ಆಗ್ಬೇಕು ಅಂತ ಇಟ್ಟಳು ನೋಡಿ. ಇಲ್ಲಾಂದ್ರೆ ಖಂಡಿತ ಇಡ್ತಿರ್ಲಿಲ್ಲ. ಒಂದು ಕೇಕ್ ಪೀಸ್ ಜಾಸ್ತಿ ಸಿಗುತ್ತೆ ಅಂತ ಇದ್ದೀನಿ ಅಷ್ಟೇ. ಸೊ ಎಲ್ಲರೂ ಬಂದಿದ್ದಾರೆ. ಈಗ ಏನು ಮಾಡೋದು ಯೋಗಿ? ನೆಕ್ಸ್ಟ್ ಏನು ಮಾಡೋದು? ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಹೇಗೆ ಅನ್ನಿಸ್ತಿದೆ? ಏನು ಅನಿಸ್ತಾ? ನಾನೊಬ್ಳಿಗೆ ಅನಿಸ್ತಾ ಇದೆ ತುಂಬ ಹ್ಯಾಪಿ. ಪರ್ಮಿಷನ್ ಕೊಟ್ಟಾರಲ್ಲ, ಅಲ್ಲ ಅವರ ಕೊಟ್ಟಾರಲ್ಲ, ಅದೇ ಖುಷಿ. ಮ್ಯಾಮಿಗೆ ಆಮೇಲೆ ಥ್ಯಾಂಕ್ಸ್, ಎಲ್ಲರೂ ಸೇರಿ ಹೇಳಿ. ಹಾಂ, ಈ ಗುಣ. ಹಾಂ, ಅದೇ ನನ್ನ ಮೊಬೈಲಲ್ಲಿ ಅಪ್ಡೇಟ್ ಆಗಿಲ್ಲ, ನೋಡೋಕ್ಕಾಗ್ತಾ ಇಲ್ಲ. ಈ ಗುಣ. ಇಷ್ಟೊತ್ತಿಗೆ ಎಲ್ಲಿದ್ದೆ ನೀನು? ತಗೊಂಬೋ. ಈಗ ಲೈಟಿಂಗ್ ಸ್ಪರ್ಧೆ ಹಂಗೆ ಬಂದರೆ ಕೇಕ್ ಇಲ್ಲ. ನಿಜವಾಗ್ಲೂ ಕೇಕ್ ಕೊಡಲ್ಲ, ಲೈಟಿಂಗ್ ಸ್ಪರ್ಧೆ ಹಂಗೆ ನೀನು ಬಂದರೆ ಕೋರಿ ಹಾಕೊಂಡು. ಆದರೆ ಇದಕ್ಕೆ ಸ್ವಿಚ್ ಬೋರ್ಡ್ ಹೆಂಗೆ ಕನೆಕ್ಟ್ ಮಾಡೋದು? ಅಲ್ಲಿ ತನಕ ಹೋಗತ್ತಾ? 8ನೇ ರೂಮಿಗೆ ಒಂದು ಪೀಸ್ ಕೇಕ್ ಜಾಸ್ತಿ. ಹೌದಾ? ಅಂದರೆ ಇಲ್ಲಿ ಡ್ಯಾನ್ಸ್ಗಿದ್ದು ಬೇಕು, ಡ್ಯಾನ್ಸಿಗೆ ಬೇಕು ಸಾವ್ಕಾರ್ ಮಂದಿ. ಹಾಂ ಸರಿ, ಸಾವ್ಕಾರ್ ಮಂದಿ ನೋಡಿ, ವರ್ಷದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಕೆಲಸ ಮಾಡ್ತೀಯಾಳಷ್ಟೇ ಅಲ್ಲ ಸಾವ್ಕಾರ್ ಮಂದಿ? ಪ್ಲೀಸ್ ಬ್ಯಾಡ್ ವರ್ಡ್ಸ್ ಏನಾರು ಇದ್ರೆ ನಿಮ್ಮೊಳಗೆ ಇಟ್ಕೊಳ್ಳಿ. ನಮ್ಮದು ಹಾಂ ಇಲ್ಲ, ತಗೊಬಿಡ್ತೀನಿ. ಎಲ್ಲಿದೆ ನನ್ನ ಬೆಡ್ಡಲ್ಲಿ? ಹಾಂ, ನನ್ನ ಬೆಡ್ಡಲ್ಲಿ. ಇಲ್ಲ ಅಂದರೆ ಆಂಟಿರು ತಿರ್ಸ್ಕೊಳ್ಳೋಣ. 8ನೇ ರೂಮರ್ ಫಾರ್ ದಿ ಫಸ್ಟ್ ಟೈಮ್ ಹಾಸ್ಟ್ಲಿಗಂತ ಏನೋ ಕೊಡುಗೆ ಕೊಡ್ತಿದ್ದಾರೆ, ಅದು ನಂಗೆ ಖುಷಿ. ಕೆಲಸ ಹಾಂ, ಓಕೆ ಆಗುತ್ತಾ? ಬರುತ್ತಾನೆ 8ನೇ ರೂಮರ್ ನೋಡಿ. ವಾ ಅಲ್ಲಿ ಲೈಟ್ ಆಫ್ ಮಾಡು ಬಾರ್ಕಿ. ಸ್ವಲ್ಪ ಆ ಕಡೆ ಸರ್ಸೋದು. ಇದು ಮೊಬೈಲ್ ತಕ್ಕೊಳ್ಳಿ, ಫಸ್ಟ್ ಮೊಬೈಲ್ ತಕ್ಕೊಳ್ಳಿ. ಪಾಪ ಎಷ್ಟು ಇದು ಮಾಡ್ತೀಯಾರ ನೋಡಿ. ಭಾಳ ಮಿಸ್ ಮಾಡ್ಕೊತೀನಿ. ಇದೊಂದೇ ವರ್ಷ ಇರೋದು, ಮುಂದಿನ ವರ್ಷ ಎಲ್ಲ ಇದನ್ನೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ನಾನಂತೂ. ನೋಡಿ, ಅದರಲ್ಲಿ ನಮ್ದು ಇಷ್ಟು ಜನದಲ್ಲಿ ಕ್ಯೂಟಾಗಿ ಕಾಣಿಸಿರೋದಂತ ನೋಡಿ. ಅಯ್ಯಯ್ಯೋ, ನಾನು ನಿಜವಾಗ್ಲೂ ಮರೆಯಲ್ಲ. ಹೋಗ್ರು ಭಾಳ ಮಸ್ತಾಗೈತೆ.
ಜಾಸ್ತಿ ಇದಕ್ಕೆ ಇಲ್ಲಿ ಸುತ್ತ ಹಿಂಗೆ ಹಾಕಕ್ ಬರಲ್ಲ, ಇಲ್ಲಿ ಕೇಕ್ ಬರುತ್ತಲ್ಲ, ಅಡ್ಡಿಲ್ವಾ? ಹಾಂ ಹಂಗೆ ಪಿನ್ನು, ಹೌದು ಪಿನ್. ದೇವರೇ, ಪಿನ್ ಇದೆ ಅಂತ ಬಿಲ್ಡಪಲ್ಲಿ ಬಂದೆ, ಇಲ್ಲಿ ನೋಡ್ರಿ ಪಿನ್ನೇ ಇಲ್ಲ. ಸಿಂಚು ಎಲ್ಲೋ ಇಟ್ಟಿದ್ದು. ಇದು ಒದರ್ಸೋಣ. ಓಕೆ. ಅಲ್ಲ ಈಗ ಫಸ್ಟು ಇದು ಮಾಡ್ಕೊಳ್ಳೋಣ. ಫಸ್ಟು ಏನಂದರೆ ಹೇಳು. ಗೈಸ್ ಇದೆಲ್ಲ ನಾನು ಡೆಕೋರೇಟ್ ಮಾಡಿರೋದು, ಎಲ್ಲ ನನಗೆ ಸಿಗಬೇಕು. ಜಾಸ್ತಿ ಕೇಕ್ ನಾನು ಬರುವಂತಿಲ್ಲ. ಇಲ್ಲಿ ನೋಡಿ ಕ್ಲಾಕ್ ನಾನು ಬಿಟ್ಟಿರೋದು ಕ್ಲಾಕ್ ಇದು. ಗೈಸ್ ಚೆನ್ನಾಗಿ ಮಾಡಿದೆ, ಕಮೆಂಟ್ ಮಾಡಿ ಗೈಸ್. ನಮ್ಮ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಓಕೆ, ಇದನ್ನ ಹೀಗೆ. ನಮ್ಮ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಓಕೆ, ಇದನ್ನ ಹೀಗೆ ಆ ಕಡೆಯಿಂದ ಓಪನ್ನು. ಮಗ ಅಲ್ಲಿ ಓಪನ್ ಮಾಡೋ. ಹ್ಯಾಪಿ ನ್ಯೂ ಇಯರ್. ಕೇಕ್ ಓಪನ್ ಮಾಡಿದಂಥ ಗ್ಯಾಸ್. ಓಕೆ, ಸೊ ಹ್ಯಾಪಿ ಮೂಮೆಂಟ್. ಕೇಕ್ ನೋಡಿ, ಸೊ ಮಸ್ತ್ ಇದೆ, ಚೆನ್ನಾಗಿದೆ ಕೇಕು. ಕೇಕ್ ರೆಡಿಯಾಗಿದೆ. ಸಾವ್ಕಾರ ಮಂದಿ ದೂರ ಇರೋ, ಪ್ಲೀಸ್ ನೀನು ದೂರ ಇದ್ಬಿಡು. ಯಾಕ ಎಲ್ಲಿ ಬಾಯಿ ಹಾಕ್ಬಿಡ್ತೀಯ ಅಂತ. ಒಂಟಿ ಚೇತು ಒಂಟಿ ರೆಡಿ ಇದ್ದಾರೆ. ಓಕೆ, ಕಟ್ ಮಾಡಿ. ನಾನು ಅವರು ಹಚ್ ಮಾಡಿದ ತಕ್ಷಣ ಗೊತ್ತಲ್ಲ, ಉಸಿರಾಗಿದೆ. ಐ ಹೇಟ್ ಯು. ಹಾಂ ಓಕೆ, ಚಕೋಟಿ ಇದು ಮಾಡಿ ಅವರಿಗೆಲ್ಲ. ಹಾಂ, ಹಚ್ಚಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಗೊತ್ತಿಲ್ಲ. ಅಯ್ಯೋ, ಅತ್ತೆ ಇರಲಿಲ್ಲ, ಹೇಳ್ಬೇಕು ತಾನೆ ನೀನು ಅತ್ತೆ ಇಲ್ಲ ಅಂತ. ನಾ ಅನ್ಕೊಂಡೆ 8 ರೂಮಲ್ಲಿ ಬಂದಿದ್ದಕ್ಕೆ ಹತ್ತಿಲ್ಲ. ಅಯ್ಯೋ, ತಗೊಂಡು ಹಿಂಗೆ ಮಾಡಿ, ಹೀಗೆ ಹಿಂಗೆ ಮಾಡಿ, ಕೈಯಲ್ಲಿ ತಗೊಂಡು ಹಿಂಗೆ ಮಾಡಿ. ಓಕೆ, ವೆರಿ ನೈಸ್. ಸೊ ಈಗ ಕಟ್ ಮಾಡಿ ಆಯಿತು. ಈಗ ಕೇಕ್ ಕಟ್ ಮಾಡೋ ಸಮಯ. ಓಕೆ ಆಂಟಿ, ಸಕ್ಕು ಆಂಟಿ ರೆಡಿ, ಕೇಕ್ ಕಟ್ ಮಾಡಿ. ಇಲ್ಲಾಂದ್ರೆ ಸಾವ್ಕಾರ ಮಂದಿ ಬಂದು ಬಾಯ ಹಾಕ್ಬಿಡ್ತಾರೆ ಕೇಕಿಗೆ. ಸೊ ಎಲ್ಲರೂ ಕೇಕ್ನೇ ನೋಡ್ತಾ ಇದ್ದಾರೆ. ಯಾ ಸೊ ಏನು ಹ್ಯಾಪಿ ನ್ಯೂ ಇಯರ್. ನಿಮಗೆ ಬ್ಯಾಡ್ ನ್ಯೂ ಇಯರ್ ಆಗಲಿ. ಆಯ್ತಾ? ಫಸ್ಟ್ ಆಂಟಿ ಥಿಂಗ್ಸ್ ನೀವೆಲ್ಲ ಹೋಗ್ರಿ, ಆಮೇಲೆ ಬರ್ತೀನಿ ಹೋಗಿ. ಫೋಟೋ ತೆಗಿ, ಅಲ್ಲಿ ಕ್ಲಿಕ್ ಮಾಡು. ಅವ್ರ ಫೋಟೋ ಒಂದ್ಸತಿ ಮ್ಯಾಮ್ ಥ್ಯಾಂಕ್ಸ್. ನಾಳೆ ತಿನ್ನಲ್ಲ ನೋಡಿ ಗಾಯ್ಸ್, ಅವಳು ಸಣ್ಣ ಕಟ್ ಮಾಡ್ತಾಳೆ. ಹೋಗಿ ಕಟ್ ಮಾಡ್ತೀವಿ. ಹಾಯ್ ಗಾಯ್ಸ್, ನಾಳೆ ನಾವು ತಿನ್ನಲ್ಲ. ಥ್ಯಾಂಕ್ ಯು.
ಆಯಿತು. ಈಗ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲ ಭಾಳ ಚೆನ್ನಾಗೆ, ಆದರೆ ಆಮೇಲೆ ಕೇಕ್ ಹಂಚೋದಿದೆಯಲ್ಲ ಅದೇ ಭಾಳ ಕಷ್ಟ ಅಲ್ಲ ಸೋಮು? ಯಾರಿಗೆ ಎಷ್ಟು ಬರುತ್ತೋ ಪಾಪ, ಒಬ್ರಿಗೆ ಕಡಿಮೆ ಒಬ್ರಿಗೆ ಹೆಚ್ಚು. ಅವ್ರು ಮತ್ತೆ ಬೈಕೊಳ್ಳೋದು ಅದೆಲ್ಲ ಆಗ್ಬಿಡುತ್ತೆ. ಸಕ್ಕೋಟಿ ಆಯ್ತು. ನಮ್ಮ ಸಕ್ಕೋಂಟಿ ಅಂತೂ ಯಾವಾಗಲೂ ಸ್ಮೈಲಪ್ಪ. ಕೇಕ್ ಕಟ್ಟಿಂಗ್ ಆಯಿತು. ಈಗ ಎಲ್ಲರೂ ಕೇಕನ್ನು ಸವಿಯುವ ಕ್ಷಣ. ನೀವು ತಿಂದಿಲ್ಲ ಅಲ್ಲ? ಈಗ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ. ನಮ್ಮ ಸ್ಫೂರ್ತಿ ಅವರಂತೂ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ ಅಪ್ಪ ನೋಡಿ. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಒಪಿನಿಯನ್ ಹೇಳಿ 2025 ಏನು ಕಳ್ಕೊಂಡ್ರಿ ಏನು ಪಡ್ಕೊಂಡ್ರಿ ಅಂದರೆ ಯಾರೂ ಹೇಳಲೇ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಮಾತ್ರ ನಾವು ಹೇಳ್ತೀವಿ, ಯಾರು ಹೇಳ್ತಿದ್ರೇನು ಅಂತ ಬಂದಿದ್ದಾರೆ. ಸೊ ಅವ್ರು ಹೇಗೆ ಹೇಳ್ತಾರೆ ಏನು ಅಂತ ಕೇಳೋಣ ಬನ್ನಿ. ಹಾಯ್, ಹೇಗಿತ್ತು ಪಾರ್ಟಿ ಎಲ್ಲ? ಎಷ್ಟಾಯ್ತು? ಸಖತ್ತಾಗಿತ್ತು. ನನ್ಗಂತೂ ದೀಪು ಇದ್ದಾರೆ. ದೀಪು ನೀನು ಬಾ ಬಾ ನಿಂದು ಒಂದು ಹಾಗೆ ಒಂದು ಸ್ಮಾಲಾಗಿ ಹೇಳು ಏನಾದರೂ. ಓಕೆ, ಇವಳು ನಿನ್ನೊಬ್ರು ಫ್ರೆಂಡ್ ದೀಪು ಅಂತ. ಓಕೆ ಈಗ ಒಬ್ಬೊಬ್ಬರೇ ಸ್ಫೂರ್ತಿಯಿಂದ ಸ್ಟಾರ್ಟ್. ಏನು ನೀವು ಈ ವರ್ಷದಲ್ಲಿ 2025 ಏನು ಕಳ್ಕೊಂಡ್ರಿ, ಏನು ಪಡ್ಕೊಂಡ್ರಿ, ಮತ್ತು ಈ 2026ಗೆ ಇನ್ಸ್ಪೈರ್ ಆಗಿದ್ದು ಯಾವ ಮೂಮೆಂಟ್? ಏನು ಪಡ್ಕೊಂಡೆ ಏನು ಕಳ್ಕೊಂಡೆ ನಂಗೆ ಏನು ಅನಿಸಿದೆ ಅಲ್ಲ, ಸೇಮ್ ಅನಿಸಿದೆ. ಓಕೆ, ಒಳ್ಳೆ ಮೂಮೆಂಟ್ ನಮ್ಮ ಅಣ್ಣನ ಮದುವೆ ಆಯಿತು. ಓಕೆ, ಸ್ಯಾಡ್ ಮೂಮೆಂಟ್ ಅವಾಗ ಆಗ್ತಾ ಇರುತ್ತೆ, ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅಷ್ಟೇ. ವೆರಿ ಗುಡ್. ಜಸ್ಟ್ ಜಾಲಿ. ಓಕೆ, ಜಸ್ಟ್ ಚಿಲ್ಲ ಅಂತ ಹೇಳ್ತೀರ ನಮ್ಮ ಸ್ಫೂರ್ತಿಯವರು. ಓಕೆ ಸೋಮು, ನನ್ಗೆ ಈ ವರ್ಷ ಪಡ್ಕೊಂಡಿದ್ದು ಇದೆ, ಕಳ್ಕೊಂಡಿದ್ದು ಇದೆ. ಪಡ್ಕೊಂಡಿದ್ದು ಖುಷಿನ ಪಡ್ಕೊಂಡಿನಿ ಜಾಸ್ತಿ ಒಬ್ಬ ವ್ಯಕ್ತಿಗಳಿಂದ. ಆ ವ್ಯಕ್ತಿ ಮತ್ತೆ ದುಃಖ ಕೊಟ್ಟಿದ್ದು ಇದೆ. ಅದಕ್ಕೆ ಯಾರು ಜಾಸ್ತಿ ಅಟ್ಯಾಚ್ಮೆಂಟ್ ಅಥವಾ ಎಮೋಷನ್ಸ್ ಇಂದ ಬೈಟ್ಕೋಬಾರ್ದು ಯಾರನ್ನು. ಜಸ್ಟ್ ಎಲ್ಲರೂ ಒಂಥರ ರಿಲೇಷನ್ ಇರಬಾರ್ದು ಅಂತ ಅಲ್ಲ, ಆದರೆ ಕಳ್ಕೋಬೇಡಿ. ಓಕೆ, ಇಷ್ಟನ್ನ ಹೇಳಬಲ್ಲೆ. ಓಕೆ ದೀಪು ಹೇಳು. ನಾನು 2025 ಎಷ್ಟು ಖುಷಿಯಾಗಿರ್ಬೋದು, ಎಷ್ಟು ದುಃಖ ಅನ್ಭವಿಸೋದು ಎಲ್ಲದನ್ನೂ ಕಳ್ಕೊಂಡಿದ್ದೀನಿ, ಪಡ್ಕೊಂಡಿದ್ದೀನಿ. ಓಕೆ, ಹಾಗೆ ನಿಮ್ಮಂತ ಫ್ರೆಂಡ್ಸ್ ಕೂಡ ಪಡ್ಕೊಂಡಿದ್ದೀನಿ. ಏನೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೆಲ್ಲ ಗೊತ್ತಿರಲಿಲ್ಲ. 2025 ಎಲ್ಲ ಪರಿಚಯ ಆಗಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ನಿವಿದು ನಿನ್ನ ಬೆಸ್ಟ್ ಮೂಮೆಂಟು ಯಾವ್ದು ಪಡ್ಕೊಂಡೆ ಕಳ್ಕೊಂಡೆ ಸ್ಯಾಡ್ ಮೂಮೆಂಟ್ ಅಲ್ಲೇ? 2025 ಮೇ ಬಿ ನನ್ನ ಫೇವ್ರೆಟ್ ಬಿಂದು ಅಕ್ಕ. ಅಂದರೆ ಅವ್ರನ್ನ ನಾನು ಕಳ್ಕೊಂಡಿಲ್ಲ, ಈಗಲೂ ತುಂಬ ಅಂದರೆ ಕಳ್ಕೊಂಡು ಫೀಲೇ ಇಲ್ಲ. ಬಟ್ ಆದರೆ ಏನು ನನ್ನ ಹತ್ರ ಇಲ್ಲ. ಸೊ ಹಾಸ್ಟೆಲಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಅವ್ರ ಜೊತೆ. ಸೊ ಅವ್ರನ್ನ ಮಿಸ್ ಮಾಡ್ಕೊತೀನಿ 2025 ಅದೊಂದು ಬ್ಯಾಡ್ ಮೂಮೆಂಟ್.
ಆಮೇಲೆ ಇನ್ಸ್ಪೈರ್ದು ಅಥವಾ ಏನು ಪಡ್ಕೊಂಡಿದ್ದೀನಿ ಅಂದರೆ ಲೈಫಲ್ಲಿ ಕ್ಲಾರಿಟಿ, ಅಂದರೆ ಮುಂದೆ ಏನು ಮಾಡಬೇಕು ಕಲ್ಕಲಿ ಹಾಗೇನಿಲ್ಲ, ಎಲ್ಲರಿಗೂ ಇರುತ್ತೆ. ಅವ್ರು ಹೇಳ್ಕೊಡಿಲ್ಲ ಅಷ್ಟೇ. ಕ್ಲಾರಿಟಿ ಲೈಫಲ್ಲಿ ಏನು ಮಾಡಬೇಕು ಅಥವಾ ನನ್ನ ಡ್ರೀಮ್ ಬಗ್ಗೆ ಆಗಿರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು. ಸೊ ಏನೋ ಒಂದು ಕ್ಲಾರಿಟಿ ಇದೆ ಲೈಫಲ್ಲಿ. ಆಮೇಲೆ ನನ್ನ ನಂಬಿದಂಥ ದೇವರು ಅದೆಲ್ಲ ಏನೋ ಒಂದು ಟ್ರಸ್ಟ್. ನನ್ನ ಮತ್ತು ಡೈಲಿ ರೊಟೀನ್ಸ್ ಹ್ಯಾಬಿಟ್ಸ್ ಆಗಿರ್ಬೋದು ಎಲ್ಲ ನಾನು ಅವಾಗೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೆ. ಅಂದರೆ ಒಂದು ದಿವಸ ಮಾಡಿದ್ರೆ ಒಂದು ವಾರ ಮಾಡದೇ ಇರೋದು, ಹಾಗೆ ಹೇಗೆ ಎಲ್ಲ ಇತ್ತು. 2025ಗೆ ನಾನು ಅಂದ್ಕೊಂಡಿದ್ದೆ, ಡಿಸೆಂಬರಲ್ಲಿ ನಾನು ಅಂದ್ಕೊಂಡಿದ್ದು ನನ್ನ ಹ್ಯಾಬಿಟ್ಸ್ ಎಲ್ಲ ಕಂಟಿನ್ಯೂ ಮಾಡಲೇಬೇಕು ಅಂತೇಳಿ. ಬಟ್ ನಿಜವಾಗ್ಲೂ ಇವಾಗ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಅದು ಇನ್ನೂ ಎಷ್ಟು ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ, ಬಟ್ 100% ಕಂಟಿನ್ಯೂ ಮಾಡ್ತೀನಿ ಹ್ಯಾಬಿಟ್ಸ್ ಎಲ್ಲ. ಸೊ ಅದು ತುಂಬ ಪಡ್ಕೊಂಡಿದ್ದೀನಿ. ಕಳ್ಕೊಂಡಿರೋದು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಮಿಸ್ ಮಾಡ್ಕೊತಿರೋದು ಅಂದರೆ ಬಿಂದು ಅಕ್ಕನ. ಮತ್ತೆ ಓಕೆ, ಮತ್ತೆ ಎಲ್ಲ ಓಕೆ, ನನ್ನ ಅಪ್ಪಾಜಿ ಅಮ್ಮ ಎಲ್ಲ ಓಕೆ, ಅವ್ರನ್ನ ನೋಡೋಕೆ ನೆನಪಾದಾಗೆಲ್ಲ ಹೋಗ್ತಾ ಇರ್ತೀನಿ, ಹಾಗೇನಿಲ್ಲ. ಸೊ ಓಕೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಲೈಫ್ 2025. ಸೊ ಎಲ್ಲರೂ ಈ 2026ಅಲ್ಲೂ ಅಷ್ಟೇ ನಾನು ಅಂದ್ಕೊಂಡಿರೋದೆಲ್ಲ ಆದರೆ ನಿಜವಾಗ್ಲೂ ಅದು ಆಗೋ ಹಾಗೆ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು. ಜಸ್ಟ್ ಚಿಲ್ಲ ನನಗೆ. ಜಸ್ಟ್ ಚಿಲ್. ಹ್ಯಾಪಿ ಆಗಿರಿ. ಹ್ಯಾವ್ ಅ ಬ್ಲಾಸ್ಟ್. ಆ್ಯಕ್ಚುಲಿ ಏನು ಅಂದರೆ ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಂಬೇಡಿ, ಹ್ಯಾಪಿ ಆಗಿರಿ. ದೇವರಿದ್ದಾನೆ, ರಾಯರಿದ್ದಾರೆ, ದೇವರಿದ್ದಾರೆ. ಸೊ ತಲೆ ಕೆಡಿಸ್ಕೊಂಬೇಡಿ. ಫ್ಯೂಚರು ಮತ್ತು ಪಾಸ್ಟ್ ಇದೊಂದು ಲಾಸ್ಟ್ ಥೀಮ್ ಏನಂದರೆ, ನಮ್ಮ ಫ್ಯೂಚರ್ ಏನರ ಮೇಲೆ ಡಿಸೈಡ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಫ್ಯೂಚರ್ದು ಅಲ್ಲ, ಪಾಸ್ಟಿಂದು ಅಲ್ಲ. ಇವತ್ತಿನ ಡೇ ಅಂದರೆ ಪ್ರೆಸೆಂಟ್ ಡೇಲಿ ಏನು ವರ್ಕ್ ಮಾಡ್ತಾ ಇದ್ದೀವಿ, ಏನೇನು ಹ್ಯಾಬಿಟ್ಸ್ ಮಾಡ್ತೀವಿ, ಏನು ಅಂದ್ಕೊಂಡಿರೋದು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಿಂತಿರುತ್ತೆ. ಸೊ ಮುಂದಿಂದು ಯೋಚನೆ ಮಾಡಬೇಡಿ, ಹಿಂದಿಂದು ಯೋಚನೆ ಮಾಡಬೇಡಿ. ಇವತ್ತು ಏನು ಮಾಡಬೇಕು, ಪ್ರೆಸೆಂಟಲ್ಲಿ ಏನೇನು ವರ್ಕ್ ಮಾಡಬೇಕು, ನೀವು ಏನು ಅಂದ್ಕೊಂಡ್ರೆ ಆ ವರ್ಕನ್ನು ಕಂಪ್ಲೀಟ್ ಮಾಡಿ. ಸಹಾಯ ಮಾಡ್ತೀವಿ. ಎಸ್ ಓಕೆ, ಸರಿ, ಬಾಯ್. ಇಷ್ಟೇ ನಮ್ಮ ಬ್ಲಾಗ್. ಬಾಯ್. ಬಾಯ್. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಯಾರಿಗಾರು ಈ ವ್ಲಾಗ್ ನೋಡಿದವ್ರಿಗೆ ಏನಾದ್ರು ನಾನಿಂದ ಹರ್ಟ್ ಆಗಿದ್ರೆ ಅಥವಾ ನನ್ನ ಫ್ರೆಂಡ್ಸಿಂದ ನಮ್ಮಿಂದ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ನನ್ನಲ್ಲಿ ಏನಾದ್ರು ಕ್ವಾಲಿಟೀಸ್ ಚೇಂಜ್ ಮಾಡ್ಕೋಬೇಕಂದ್ರೂ ಓಪನ್ ಅಪ್ ಆಗಿ ಕಮೆಂಟ್ ಮಾಡಿ. ನನ್ನಲ್ಲಿ ಏನಾದರೂ ಬ್ಯಾಡ್ ಇದು ಹ್ಯಾಬಿಟ್ಸ್ ಇದ್ದರೆ ಚೇಂಜ್ ಮಾಡ್ಕೊತೀವಿ ನಾವು. ಹ್ಯಾಪಿ ನ್ಯೂ ಇಯರ್. ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.